ಚಿಕ್ಕಬಳ್ಳಾಪುರದಲ್ಲಿ ಮೂರನೇ ದಿನವೂ ಕೂಡ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ನಗರದ ಬಾಪೂಜಿ ನಗರದಲ್ಲಿರುವಂಥ ಶ್ರೀ ಮಹದೇಶ್ವರಮ್ಮ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. 101 ತಮಟೆ ವಾದ್ಯಗೋಷ್ಠಿ ಮೂಲಕ ಮೆರವಣಿಗೆ ಮಾಡಿದರು. ಬಾಪೂಜಿ ನಗರದ ಪ್ರತಿಯೊಂದು ಮನೆಯಲ್ಲೂ ದೀಪದ ಅಲಂಕಾರ ಮಾಡಿ ದೇವರಿಗೆ ದೀಪ ಬೆಳಗುವ ಮೂಲಕ ದೀಪೋತ್ಸವವನ್ನು ಆಚರಿಸಲಾಯಿತು. ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನೋಡಲು ಚಿಕ್ಕಬಳ್ಳಾಪುರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. 4 ದಿನದ ಕರಗ ಮಹೋತ್ಸವದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಅನ್ನುವಂಥ ರೀತಿ ಕಾರ್ಯಕ್ರಮಗಳು ಮೂಡಿಬಂದಿವೆ. ದ್ರೌಪದಮ್ಮ ಕರಗ ಮಹೋತ್ಸವ ಯಶಸ್ವಿಯಾಗಿ ಭಕ್ತಾದಿಗಳು ನಡೆಸಿದ್ದು ಅಲ್ಲಿ ನಡೆದಂಥ ಅಪಾರ ಭಕ್ತ ಸಂಖ್ಯೆಯನ್ನು ಕಣ್ತುಂಬಿಕೊಂಡಿದೆ. ಈ ವರ್ಷ 63ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಸುಸೂತ್ರವಾಗಿ ನಮ್ಮ ಅರುಂಧತಿ ಸಂಘದ ಆಶ್ರಯದಲ್ಲಿ ನಡೀತಾ ಇದೆ. ಈಗ ಬಾಪೂಜಿ ನಗರದಲ್ಲಿ ಇವತ್ತು ದೀಪಾರತಿಗಳ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಈಗ ಮೊದಲನೇ ದೀಪ ನಮ್ಮ ಮಹೇಶ್ವರಿ ತಾಯಿಗೆ, ಈಗ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಾಗರಿಕರೆಲ್ಲರೂ ದೀಪಾರತಿಗಳು ತಾಯಿಗೆ ಬೆಳಗಿಸುವಂಥ ಒಂದು ಮುಖಾಂತರ ನಾವು ಭಕ್ತಿಪೂರ್ವಕವಾಗಿ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀ ದ್ರೌಪದಮ್ಮನವರ ಕರಗ 1962ರಲ್ಲಿ ಪ್ರಾರಂಭ ಆಗಿ ಇಂದಿಗೆ ಈ ವರ್ಷಕ್ಕೆ, ಈ ಸಂವತ್ಸರಕ್ಕೆ 63ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿಯಾಗಿ 4 ದಿನಗಳ ಕಾಲ 20ನೇ ತಾರೀಕು ಧ್ವಜಾರೋಹಣ, 21ನೇ ತಾರೀಕು ಹಸಿ ಕರಗ, 22 ಹೂವಿನ ಕರಗ, ನಂತರ 24 ಹೂವಿನ ಕರಗ, 23ನೇ ತಾರೀಕು ಇವತ್ತು ದೀಪಾರತಿಗಳನ್ನು ನೆರವೇರಿಸಿಕೊಳ್ಳಲಾಗುತ್ತೆ. ವಿಶೇಷವಾಗಿ ಕೋರಿದ ಫಲವನ್ನು ಕೊಡುವಂಥದ್ದು ಶ್ರೀ ಮಹೇಶ್ವರಿ ಮಾತಾ ಮಹೇಶ್ವರಮ್ಮ ದೇವಸ್ಥಾನ. ಇದು ವಿಶೇಷವಾಗಿ 18 ವರ್ಷಗಳ ಕಾಲ ನಾವು ಸತತವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತೇವೆ. ಇವತ್ತು ದೀಪಾರತಿಗಳನ್ನು 12:30ಕ್ಕೆ ದೀಪಾರತಿಗಳನ್ನು